ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುದ್ರ ಬರ್ಡ್ಸ್ ಚಾನಲ್. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿಮಗೆ ಸನ್ ಕನೂರ್ ಬರ್ಡ್ ಬಗ್ಗೆ ಮಾಹಿತಿ ತಿಳಿಸ್ಕೊಂಡ್ಬಿಡ್ತಾ ಇದ್ದೀನಿ. ಅಂದರೆ ಹ್ಯಾಂಡ್ ಟೈಮ್ ಬರ್ಡ್ ಯಾವ ಥರ ಅದನ್ನು ಮೇಂಟೈನ್ ಮಾಡೋದೇ ಆಗಲಿ, ಅದು ಸೀಡ್ಸ್ ದಿನಚರಿ ಯಾವ ಥರ ಇರ್ತದೆ, ಯಾವ ಥರ ಅದು ನಮ್ಮ ಜೊತೆ ಹೊಂದ್ಕೊಳ್ತದೆ ಅನ್ನೋದನ್ನ ನೋಡ್ಕೊಂಬರೋಣ. ಹ್ಯಾಂಡ್ ಟೈಮ್ ಬರ್ಡ್ ನನ್ನ ಹತ್ರ ಇರೋದು ಇವಾಗ ಔಟ್ಡೋರ್ ಫ್ಲೈ ಬರ್ಡ್. ಅದು ನೀವು ಈಚೆ ಎಲ್ಲೇ ಬಿಟ್ಟರೂ ಕೂಡ ತಿರ್ಗಾ ಅದು ನಮ್ಮ ಹತ್ರ ಬರೋದಕ್ಕೆ ಹ್ಯಾಂಡ್ ಟೈಮ್ ಬರ್ಡ್ಸ್ ಅಂತೀವಿ. ಅದ್ರದ್ದು ವಿಡಿಯೋ ಒಂದ್ಸಲಿ ನೋಡ್ಕೊಂಬರೋಣ ಬನ್ನಿ. ನೀವು ಯಾವ್ದು ನೋಡ್ತಾ ಇದ್ದೀರಾ ಸೇಮ್ ಬರ್ಡ್ ನನ್ನ ಹತ್ರ ಇವಾಗಿದೆ. ಔಟ್ಡೋರ್ ಫ್ಲೈ ಇದೆ ಇದು. ಬನ್ನಿ ಇವತ್ತು ನಮ್ಮ ಬ್ರೀಡಿಂಗ್ ಸೆಟಪಲ್ಲಿ ಆ ಬರ್ಡ್ ಯಾವ ಥರ ಇದೆ, ಏನು ಎತ್ತ ಅಂತ ಪ್ರತಿಯೊಂದು ತಿಳಿಸ್ಕೊಂಡ್ಬಿಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ನನ್ನ ಬ್ರೀಡಿಂಗ್ ಸೆಟಪ್. ಅಂದರೆ ನನ್ನ ಪಕ್ಷಿಗಳೆಲ್ಲ ಇಕ್ಕಿರೋಂಥ ಜಾಗ ಇದು. ನೀವು ನಾನು ಇಷ್ಟೊತ್ತಕ ವಿಡಿಯೋದಲ್ಲಿ ತೋರಿಸಿದ ಬರ್ಡ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಸೇಮ್ ಇವಾಗ ಯಾವುದು ನೀವು ವಿಡಿಯೋ ನೋಡಿದ್ರಲ್ಲ ಅದೇ ಬರ್ಡು. ಇದು ಬಂದು 3 ಫೀಟ್ ಕೇಜಲ್ಲಿ ನಾನು ಇಕ್ಕಿದ್ದೀನಿ. ಮೇಲ್ ಆ್ಯಂಡ್ ಫೀಮೇಲು ಆಲ್ರೆಡಿ ಕ್ಲೆಚ್ ತೊಗೊಂಡಿದ್ದೀನಿ ನಾನು. ಫುಲ್ಲಿ ಟೈಮ್ ಬರ್ಡ್, ಕ್ಲೋಸ್ ರಿಂಗ್ ವಿತ್ DNA ಸಮೇತ ಇದೆ ಇದು. ಈ ಬರ್ಡು ಎಷ್ಟು ಫ್ರೆಂಡ್ಲಿ ಅಂದರೆ ಬನ್ನಿ ತೋರಿಸ್ತೀನಿ ನಿಮಗೆ. ಬಾಕ್ಲು ಡೋರ್ ಓಪನ್ ಮಾಡಿದ ತಕ್ಷಣ ಕ್ಲೀನಾಗಿ ನಮ್ಮ ಕೈ ಮೇಲೆ ಬರ್ತದೆ. ಝೀರೋ ಬೈಟಿಂಗಲ್ಲಿದೆ, ಒಂಚೂರು ಕಚ್ಚಲ ಏನಿಲ್ಲ. ಫುಲ್ ಫ್ರೆಂಡ್ಲಿ ಬರ್ಡ್. ಯಾರೇ ಬಂದು ಎತ್ಕೊಂಡ್ರು ಸೇಮ್ ನಮ್ಮ ಹೆಗ್ಲ ಮೇಲೆ ಬಂದು ಕುತ್ಕೊಳ್ತದೆ. ಹೆಗ್ಲ ಮೇಲೆ ಕುಂತ್ಕೊಳ್ತು ಅಂದರೆ ಅದು ಎಲ್ಲೇ ಆಗಲಿ, ಎಲ್ಲೇ ನಾವು ಹೋಗಲಿ, ಎಲ್ಲೂ ಹೋಗಲ್ಲ. ಕ್ಲೀನಾಗಿ ಹೆಗ್ಲ ಮೇಲೆ ನೀವು ಎಷ್ಟೇ ದೂರ ಹೋಗಲಿ, ಏನೇ ಆಗಲಿ, ಅಂದರೆ ಒಂದ್ಸಲಿ ಅದು ಫ್ರೆಂಡ್ಲಿ ಆಯಿತು ಅಂದರೆ ನಮ್ಮ ಹೆಗ್ಲು ಬಿಟ್ಟು ಬೇರೆ ಎಲ್ಲೇ ಆಗಲಿ ಅದು ಮೂವ್ ಆಗಲ್ಲ. ಅಷ್ಟು ಕ್ಲೋಸ್ ಫ್ರೆಂಡು ಇದು ನಾವು ಏನೇನು ಮಾತಾಡ್ತೀವೋ ಸೇಮ್ ಅದೇ ಥರ ರಿಪೀಟ್ ಮಾತಾಡ್ತದೆ. ಅಂದರೆ ಹಾಯ್, ಹಲೋ ಏನೇನು ಇದ್ರೂ ಮಾತಾಡ್ತದೆ. ಬನ್ನಿ ನಾನು ತೋರಿಸ್ತೀನಿ. ಅಂದರೆ ಕೆಲವರು ಅಂತಾರೆ ಬರ್ಡ್ ಮಾತಾಡಲ್ಲ ಹಂಗೆ ಹಿಂಗೆ ಅಂತ. ಕ್ಲೀನಾಗಿ ಮಾತಾಡ್ತದೆ. ಅದ್ರ ಬಗ್ಗೆ ತಿಳ್ಕೊಂಡಿರೋ ಮಾತ್ರ ಗೊತ್ತಾಗ್ತದೆ. ನೀವು ನೋಡ್ತಾ ಇರ್ಬೋದು ಈ ಬರ್ಡ್ ಎಷ್ಟು ಟೈಮ್ಡ್ ಆಗಿದೆ ಅಂದರೆ, ನಾವು ಉಲ್ಟಾ ತಿರ್ಸ್ಕೊಂಡು ಇಕ್ಕೊಂಡ್ರು ಅದೇನು ಒಂಚೂರು ಬೈಟಿಂಗ್ ಮಾಡಲ್ಲ, ಏನಿಲ್ಲ. ಝೀರೋ ಬೈಟಿಂಗಲ್ಲಿರ್ತದೆ. ಜಸ್ಟ್ ಅದು ಬಾಡಿ ಮಸಾಜ್ ಮಾಡಿದ್ರೆ ಸಾಕು, ಫುಲ್ ಕ್ಲೋಸ್ ಫ್ರೆಂಡ್ಲಿ ಆಗ್ತದೆ. ನೀವು ಇವಾಗ ನೋಡ್ತಾ ಇರಲ್ವಾ ಆ ಥರ. ಇವಾಗ ಸ್ಟೆಪ್ ಅಪ್ ಮಾಡೋ ಅಂದರೂ ಅಷ್ಟೇ, ಕ್ಲೀನಾಗಿ ನೋಡಿ. ಸ್ಟೆಪ್ ಅಪ್ ಬೇಬಿ ಅಂದಿದ ತಕ್ಷಣ ಸಾಕು, ಸ್ಟೆಪ್ ಅಪ್ ಮಾಡ್ತದೆ. ನಾವೇನೇ ಕಮೆಂಟ್ ಕೊಡಲಿ ಅದು ತಕ್ಕನಾಗ ಅದು ಮಾಡ್ತದೆ. ಸ್ಟೆಪ್ ಅಪ್ ಬೇಬಿ, ಸ್ಟೆಪ್ ಅಪ್ ಬೇಬಿ ನೋಡಿ. ಸ್ಟೆಪ್ ಅಪ್ ಅಂದ ತಕ್ಷಣ ಸ್ಟೆಪ್ ಅಪ್ ಮಾಡೋದೇ ಆಗಲಿ, ಇಲ್ಲಾಂದರೆ ಅದು ನಾವು ಏನೇ ಮಾತಾಡಲಿ, ನಾವು ಮಾತಾಡೋಕ್ಕಾದ್ರೆ ಸಿಂಗ್ ಬೇಬಿ ಅಂದಿದ ತಕ್ಷಣ ಸಿಂಗ್ ಮಾಡೋದು, ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಮಾಡೋದು. ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆ ತಲೆ ಅಲ್ಲಾಡ್ಸೋದೇ ಆಗಲಿ, ಅದು ನಿಂತಿರೋ ಸ್ಟೈಲು, ಅಂದರೆ ಹೊಸದು ಅಡಲ್ಟ್ ಬರ್ಡ್ಗಳು ಆ ಥರ ಇರೋ ಅಂಥದ್ದು. ಇವಾಗ ನೋಡಿ, ಡ್ಯಾನ್ಸ್ ಅಂದರೆ ಸಾಕು, ಡ್ಯಾನ್ಸ್ ಮಾಡೋದು, ಕತ್ತಲಾಡ್ಸೋದು, ಆ ಥರ ಪ್ರತಿಯೊಂದು ಆ್ಯಕ್ಟಿವಿಟೀಸ್. ಲೈಕ್ ಚಿಕ್ಕ ಮಕ್ಕಳು ಹೆಂಗೆ ನಾವು ಮಾತು ಕೇಳ್ತದೋ ಆ ಥರ ಕ್ಲೀನಾಗಿ ಕೇಳ್ತದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಡ್ಯಾನ್ಸ್ ಅಂದ್ರೆ ಸಾಕು, ತಲೆ ಅಲ್ಲಾಡ್ಸೋದು, ಯಾವುದೋ ಸಾಂಗ್ ಹಾಕೋದು ಸಾಕು, ತಲೆ ಅಲ್ಲಾಡಿಸಿ ಡ್ಯಾನ್ಸ್ ಮಾಡೋದು. ಮತ್ತು ಅದೇ ಆದ ಒಂದು ಸ್ವಭಾವದಲ್ಲಿ ಅದು ಆಟ ಆಡ್ಕೊಂಡು ಇರ್ತದೆ. ಅಂದರೆ ನೀವು ಹೆಗ್ಲ ಮೇಲೆ ಬಿಟ್ಟರೆ ಎಲ್ಲೇ ನೀವು ಈಚೆ ಎತ್ಕೊಂಡೋಗಿ ಆರಲ್ಲ, ಏನಿಲ್ಲ. ಫುಲ್ಲಿ ಟೈಮ್ ಬರ್ಡ್ ಇದು. ಇನ್ನು ಆಲ್ರೆಡಿ ಕ್ಲೆಚ್ ಎತ್ಕೊಂಡಿರೋ ಅಂಥ ಬರ್ಡ್ ಇದು. ಬ್ರೀಡಿಂಗ್ ಪೇರ್ 100% ಬ್ರೀಡಿಂಗ್ ಪೇರ್ ಇದು. ನೀವು ಹಿಂದ್ಗಡೆ ನೋಡ್ಬೋದು ಕಲರ್, ಅದು ಏಜ್ ಗೊತ್ತಾಗ್ಬಿಡ್ತದೆ. ಯಾಕಂದರೆ ಅಷ್ಟು ಡಾರ್ಕ್ ಕಲರ್ ಇದೆ. ಅಷ್ಟು ಫುಲ್ಲು ನೀಟ್ ಫಿನಿಷಿಂಗಲ್ಲಿ ಹೈ ಕ್ವಾಲಿಟಿ ಬರ್ಡ್ ಅಂತ ಕ್ಲೀನಾಗಿ ನೋಡಿದ ತಕ್ಷಣ ಹೇಳ್ಬೋದು. ಫುಲ್ ಫ್ರೆಂಡ್ಲಿ ಇರೋದು. ರೇರ್ ಪೀಸ್ಗಳು ಈ ಥರ ಸಿಗೋದು, ರೇರ್ ಪೀಸ್ಗಳು. ಯಾರ್ಯಾರಿಗೆ ಈ ಬರ್ಡ್ ಬೇಕು ಅಂದರೆ ನಾನು ವಾಟ್ಸಪ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸಿ ನಿಮ್ಗೆ ಹೇಳ್ಕೊಂಡ್ಬಿಡ್ತೀನಿ. ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಇದು ತಿನ್ನೋದೆಲ್ಲ ಲೆಸ್ ಕ್ವಾಂಟಿಟಿ, ಅಂದರೆ ಜಾಸ್ತಿ ಮೇಂಟೆನೆನ್ಸ್ ಖರ್ಚಾಗಲಿ ಏನೇ ಆಗಲಿ ಇರೋಲ್ಲ. ಅಂದರೆ ಸನ್ಫ್ಲವರ್ ಸೀಡ್ಸು, ಮಿಕ್ಸ್ ಸೀಡ್ಸು ಎಲ್ಲ ಥರನೂ ತಿಂತದೆ. ಇನ್ನು ಫ್ರೂಟ್ಸು, ವೆಜಿಟೇಬಲ್ ತಿಂತದೆ. ಇನ್ನು ನಾವು ಏನೇ ಮಾತಾಡಲಿ, ಏನೇ ಇದು ಮಾಡಲಿ, ರಿಯಾಕ್ಟ್ ಮಾಡೋದೇ ಆಗಲಿ, ಅಂದರೆ ಒಬ್ರಿಗೆ ಅಟ್ಯಾಚ್ ಆಯಿತು ಅಂದರೆ ಕ್ಲೀನಾಗಿ ಫ್ರೆಂಡ್ಲಿಯಾಗಿರ್ತದೆ. ಜಸ್ಟ್ ಲೈಕೆ ಒಂದು ಹ್ಯೂಮನ್ ಥರ ಫ್ರೆಂಡ್ಲಿ ಬರ್ಡ್ಗಳು ಇವೆಲ್ಲ. ನಾವು ಏನೇ ಮಾತಾಡಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ತಿರ್ಗಾ ಅದು ರಿಪೀಟ್ ಮಾತಾಡ್ತದೆ. ಅಂದರೆ ನಾವು ಹಾಯ್, ಹಲೋ ಅನ್ನೋದು ಏನೇ ಆಗಲಿ, ಇವಾಗ ನೋಡಿ, ಹಲೋ 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 ನೋಡಿ, ನಾನು ಹೆಂಗೆ ತಲೆಯಲ್ಲಾಡಿಸ್ತೀನಿ, ಏನು ಇದು ಮಾಡ್ತೀನೋ ಅದು ಕ್ಲೀನಾಗಿ ಅರ್ಥ ಆಗ್ತದೆ ಅದಕ್ಕೆ. ಐಫೈ ಬೇಬಿ, ಐಫೈ ಬೇಬಿ, ಐಫೈ ಐಫೈ ನೀವು ನೋಡ್ತಾ ಇರ್ಬೋದು. ಇನ್ನು ಈ ಬರ್ಡ್ ಯಾರು ಬೇಕು ಅಂದರೆ ನಂಗೆ ಜಸ್ಟ್ ವಾಟ್ಸಪ್ ಮಾಡಿ. ನನ್ನ ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡ್ತಾ ಇರ್ಬೋದು ನೀವು. ಇನ್ನು ಈ ಚಾನಲ್ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಈ ಚಾನಲಲ್ಲಿ ಪಕ್ಷಿಗಳ ಬಗ್ಗೆ ಮಾಹಿತಿ ಮತ್ತು ಅದಕ್ಕೆ ಯೂಸ್ ಆಗೋಂಥ ವಸ್ತುಗಳು ಏನೇನು ಅನ್ನೋದನ್ನ ತಿಳಿಸ್ಕೊಂಡ್ಬಿಡ್ತೀನಿ. ಯಾರು ಏನಾದ್ರು ಬೇಕು ಅಂದರೆ ಜಸ್ಟ್ ನನ್ನ ವಾಟ್ಸಪ್ ನಂಬರ್ ಡಿಸ್ಪ್ಲೇಲಿ ಕಾಣಿಸ್ತದೆಯಲ್ಲ, ಅದಕ್ಕೆ ವಾಟ್ಸಪ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.